ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಸಿಂಪಲ್ ಆಗಿ ಕುಸ್ಕಾ ರೈಸ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ। ಏನು ತರಕಾರಿ ಇಲ್ಲ ಏನಿಲ್ಲ, ಖಾಲಿ ಸಿಂಪಲ್ ಈರುಳ್ಳಿ ಟೊಮಾಟಿ ಸ್ವಲ್ಪ ಗರಂ ಮಸಾಲೆ ಹಾಕೊಂಡು ಕುಸ್ಕಾ ರೈಸ್ ಮಾಡ್ಕೊಳ್ಳಬಹುದು। ದಿಢೀರ್ ಅಂತನ ಬೆಳಿಗ್ಗೆ ತಿಂಡಿಗೆ ಆಗಲಿ ಲಂಚ್ ಬಾಕ್ಸ್ಗೆ ಆಗಲಿ ಯಾವದಕ್ಕಾದರೂ ಆಗ್ತದೆ। ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳುವ। ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ, ಒಂದು ಕುಕ್ಕರ್ ಇಟ್ಟು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದೀನಿ। ತುಪ್ಪ ಆಪ್ಷನಲ್, ಇದ್ರ ಹಾಕೊಳ್ಳಿ ಇಲ್ಲ ಅಂದ್ರೆ ಬೇಡ। ಜಾಸ್ತಿ ಗರಂ ಮಸಾಲ ಬೇಕಾಗಿಲ್ಲ, ಇದಕ್ಕೆ ಒಂದು 4 ಪದಾರ್ಥ ಇದ್ರೆ ಸಾಕು। ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಬಡೆ ಸೊಪ್ಪು ಹಾಕೊಂಡಿದ್ದೀನಿ, 2 ಏಲಕ್ಕಿ, 1-2 ತುಂಡು ಚಕ್ಕೆ, 4 ಲವಂಗ ಹಾಕೊಂಡಿದ್ದೀನಿ। ಎಲ್ಲನೂ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು, ಇಷ್ಟೇ ಸಾಕಿದ್ದು ಮಸಾಲೆ। ಬರೀ ಇಷ್ಟು ಮಸಾಲೆ ಹಾಕೊಳ್ತಾ ಇದ್ದಂಗೆ ಅದು ಫ್ರೈ ಆಗ್ತಾ ಇದೆ। ಈ ಟೈಮ್ನಲ್ಲಿ 2 ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ। ಈರುಳ್ಳಿ ಫ್ರೈ ಆಗಬೇಕು ಸ್ವಲ್ಪ ಹೊತ್ತು। ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ, ಅಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ, ಶುಂಠಿ ಅಂದರೆ ಅದೇ, ಅಲ್ಲ ಅಂದರೆ ಅದೇ, ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ನಮ್ಮಮ್ಮಿಗೆ ಜಜ್ಜಿ ಇಟ್ಕೊಂಡಿದ್ದೀನಿ। ನೀವು ಪೇಸ್ಟ್ ಇದ್ದರೂ ಅದನ್ನು ಕೂಡ ಹಾಕ್ಕೊಳ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದು ಸ್ವಲ್ಪ ಫ್ರೈ ಆಗಬೇಕು। ಅಂದರೆ ಹಸಿ ಹೋಗೋ ತನಕ ಬಾಡ್ಕೊಂಡಿದ್ದೀನಿ। ಈಗ ಒಂದು 10 ಪುದೀನ ಎಲೆ ಹಾಕೋತಾ ಇದ್ದೀನಿ, ಒಂದು 8ರಿಂದ 10, ಹಾಗೆ ಕರಿಬೇವು ಸ್ವಲ್ಪ ಹಾಕೋತಾ ಇದ್ದೀನಿ, ಅದು ಸ್ವಲ್ಪ ಬಾಡಿಸ್ಕೋಬೇಕು। ಎಲ್ಲನೂ ಸ್ವಲ್ಪ ಬಾಡ್ತಾ ಇದ್ದಂಗೆ ಒಂದು 3 ಟೊಮಾಟೊ ತೊಗೊಂಡಿದ್ದೀನಿ, ದೊಡ್ಡ ಸೈಜ್ 3 ಟೊಮಾಟೊ ತೊಗೊಂಡು ಕಟ್ ಮಾಡಿ ಹಾಕೋತಾ ಇದ್ದೀನಿ। ಟೊಮಾಟೊ ಎಲ್ಲ ಸಾಫ್ಟ್ ಆಗುತ್ತಂತ ಇದರಲ್ಲಿ ಬಾಡ್ಕೊಳ್ಳಿ। ಫ್ಲೇವರ್ಗೋಸ್ಕರ ಸ್ವಲ್ಪ ಪುದೀನ ಹಾಕ್ಕೊಂಡ್ರೆ ಕುಸ್ಕಾ ರೈಸ್ ಚೆನ್ನಾಗಿ ಫ್ಲೇವರ್ ಬರ್ತದೆ, ಅದಕ್ಕೋಸ್ಕರ ಜಾಸ್ತಿ ಬೇಡ, ಅದೇ ಫ್ಲೇವರ್ ಆಗ್ತದೆ। ನಿಮಗೆ 10 ಎಲೆ ಹಾಕ್ಕೊಂಡ್ರೆ ಸಾಕಾಗ್ತದೆ ನೋಡಿರಿ। ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡ್ಕೊಂಡಿದ್ದೀನಿ। ಈಗ ಡ್ರೈ ಪುಡಿ ಹಾಕೊಳ್ಳೋ, ಇದಕ್ಕೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲೆ ಇದ್ದರೆ ಹಾಕ್ಕೊಬೋದು, ಗರಂ ಮಸಾಲೆ ಹಾಕಿದರೆ ಅಷ್ಟು ಚೆನ್ನಾಗಿರೋಂಗಿಲ್ಲ, ಎಲ್ಲ ಹಾಕಿರ್ತೀವಲ್ಲ ಮೇಲೆ, ಅದನ್ನ ಹಾಕ್ಬೇಕಂತಿಲ್ಲ। ಈಗ ಇದಕ್ಕೆ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ। ಹಸಿಮೆಣಸು ಹಾಕಿರೋಂಗಿಲ್ಲ, ಖಾರ ನೋಡ್ಕೊಂಡು ಹಾಕೊಳ್ಳಿ। ಮತ್ತು ಹಾಗೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು, ಅರ್ಧ 1/4 ಚಮಚ ಅಂತ ಹೇಳ್ತೀವಲ್ಲ, ಅದು ಸಣ್ಣ ಚಮಚಗೆ ಅಷ್ಟು 1 ಚಮಚನೇ 1/4 ಚಮಚ ಹಾಕಿದ್ದೀನಿ। ಎಲ್ಲನೂ ಒಂದ್ಸಲ ಮಿಕ್ಸ್ ಆಗಬೇಕದು ಅದರೊಳಗೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ। ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ। ಉಪ್ಪು ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀನಿ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ, ಮತ್ತು ರಸ ನೋಡಿ ಹೆಚ್ಚು ಕಡಿಮೆ ಮಾಡ್ಕೋಬೋದು। ನಾನು ಇಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಜಾಸ್ತಿನೇ ಹಾಕಿದ್ದೀನಿ ಉಪ್ಪು। ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಒಂದು ಅರ್ಧ ಲೋಟದಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ। ಮೊಸರು ಹಾಕುವಾಗ ಸಣ್ಣ ಉರಿ, ಜಾಸ್ತಿ ಉರಿಟ್ಕೊಂಡ್ಬಿಡಿ, ಮೊಸರಲ್ಲಿರುವಂಥ ನೀರಿನ ಅಂಶ ಹೋಗಿ ಎಣ್ಣೆ ಬಿಟ್ಕೊಂಡು ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಅದನ್ನು। ಆಮೇಲೆ ಅಕ್ಕಿ ಸೇರಿಸುವಂಥದ್ದು ಇದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕ್ಬೇಕಂತೇನಿಲ್ಲ। ಇದಕ್ಕೆ ಎಲ್ಲ ಏನು ಮುಂಚೆ ಮಸಾಲೆ ಹಾಕಿರ್ತೀವಲ್ಲ ಅಷ್ಟೇ ಸಾಕಾಗುತ್ತೆ, ಸ್ವಲ್ಪ ಹಾಕಿದ್ದೀನಿ ಮೇಲ್ಗಡೆ। ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ, ನನ್ನ ಕೈಗೆ 1 ಮುಷ್ಟಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, ಅದನ್ನ ಹಾಕ್ಕೊಂಡು ಬಾಡಿಸ್ಕೊಳ್ಬೇಕಂತಿಲ್ಲ, ಅದು ಅದಷ್ಟು ಅದೇ ನಾವು ಅಕ್ಕಿ ಹಾಕಿ ತಿರುಗಿಸ್ಕೊಳ್ಳೋವಾಗ ಕರಿಗೆ ಹೋಗ್ತದೆ ನೋಡಿ। ಎಣ್ಣೆ ಬಿಟ್ಕೊಂಡು ಬಂದಿದೆ। ಈ ಟೈಮ್ನಲ್ಲಿ ನಾನು ಸೊನೆ ಮೊಸರು ಅಕ್ಕಿ ತೊಗೊಂಡು ನೆನೆಸಿ ಇಟ್ಟಿದ್ದೀನಿ 3 ಲೋಟ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ। ಈಗ ಮುಂಚೆನೇ ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ, ನೆನೆಸಿಟ್ರೆ ಚೆನ್ನಾಗಿ ಆಗುತ್ತೆ ಉದುರಾಗಿ ಅನ್ನ, ಅದಕ್ಕೋಸ್ಕರ ನೆನೆಸಿದ್ರೆ ಒಳ್ಳೆಯದಾಗ್ತದೆ ನೋಡಿ। ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಮಸಾಲೆ ಅಕ್ಕಿ ಇಡೋ ತನಕ ನೋಡ್ರಿ। ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ, 1 ಲೋಟ ಅಕ್ಕಿಗೆ 2 ಲೋಟ ನೀರು, ಹಾಗೆ 6 ಲೋಟ ನೀರು ಹಾಕ್ತಾಯಿದ್ದೀನಿ ನಾನು ನೋಡ್ರಿ। ಕುದಿ ಬರ್ತಾಯಿದೆ। ಈ ಟೈಮ್ನಲ್ಲಿ ಲಾಸ್ಟಲ್ಲಿ ಕಸ್ತೂರಿ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ। ನೀವು ಮೆಂತ್ಯ ಸೊಪ್ಪು ಕೂಡ ಇದ್ದರೆ ಹಾಕ್ಕೊಳ್ಬೋದು, ಅದನ್ನು ಒಂದು ಮುಷ್ಟಿ ಅಷ್ಟು। ಲಾಸ್ಟಲ್ಲಿ ಬೆಣ್ಣೆ ಇದ್ದರೆ 1 ತುಂಡು ಬೆಣ್ಣೆ ಇದ್ದರೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ ಕುಸ್ಕಾ ರೈಸಿಗೆ। ಬೆಣ್ಣೆ ಇಲ್ಲಿರೋ ಕಾರಣ ನಾನು 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಮೇಲೆ। ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಬಂದರೆ ಸಾಕಾಗ್ತದೆ। 1 ಸೀಟಿ ಆಯಿತು, ಕೆಳಗೆ ಇಳಿಸಿದ್ದೀನಿ, ಉಗ ಕೂಡ ಹೋಗಿದೆ। ಯಾವ ಥರ ಆಗಿದೆ, ಸೂಪರಾಗಿ ಬಂದಿದೆ ಕುಸ್ಕಾ ರೈಸು ನೋಡಿ। ಜಾಸ್ತಿ ಮೆತ್ತಗನಲ್ಲ, ಜಾಸ್ತಿ ಉದುರಾಗಿ ಅಲ್ಲ, ಆ ಥರ ಬಂದಿದೆ। ನೀವು ಸಹ ಟ್ರೈ ಮಾಡಿ, ಹೇಗೆ ಬಂತಂತ ತಿಳಿಸಿ ನೋಡಿ। ತಳ ಕೂಡ ಹಿಡಿದಿಲ್ಲ ಏಟು, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ। ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ। ಬೆಳಿಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಲಂಚ್ ಬಾಕ್ಸಿಗೆ, ಬೆಳಿಗ್ಗೆ ಟಿಫನ್ಗೆ ತುಂಬ ಸೂಪರಾಗಿರ್ತದೆ। ನೀವು ಕೂಡ ಟ್ರೈ ಮಾಡಿ। ಇದರೊಟ್ಟಿಗೆ ಮೊಸರು ರೈತ ಮಾಡಿದ್ದೀನಿ ಸಿಂಪಲ್ಲಾಗಿ, ಕ್ಯಾರೆಟಿಂದು, 1 ಈರುಳ್ಳಿ, ಕಾಳು ಮೆಣಸು ಮತ್ತು ಮೊಸರು, ಸ್ವಲ್ಪ ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಇಷ್ಟು ಮಾತ್ರ ಹಾಕಿ ಮಾಡೋವಂಥದ್ದು। ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತಂತ ತಿಳಿಸಿ।